ರಿಯಲ್ ಸ್ಟೋರಿ. ಅಯ್ಯೋ, ಹನಿಮೂನಿಗೆ ಅತ್ತೆ ನಮ್ಮ ಜೊತೆ ಬರ್ತಾರಂತೆ. ಏನು ಮಾಡಲಿ? ನನ್ನ ಅತ್ತೆ ನನ್ನನ್ನು ನನ್ನ ಪತಿಯ ಜೊತೆ ಏಕಾಂತದಲ್ಲಿ ಕಲಕಾಳೆಯಲು ಅವಕಾಶ ನೀಡುತ್ತಿಲ್ಲ. ಅದಕ್ಕಾಗಿ ನಾವು ಪ್ರಸಾರ ಪ್ಲ್ಯಾನ್ಸ್ ಹಾಕಿದ್ದೇವೆ. ಆದರೆ ಅಲ್ಲೂ ನನ್ನ ಅತ್ತೆ ಜೊತೆ ಬರುವುದಕ್ಕೆ ಪಟ್ಟು ಹಿಡಿದಿದ್ದಾರೆ. ನಾನು ಓರ್ವ ವಿವಾಹಿತ ಮಹಿಳೆ. ನನಗೆ ನನ್ನ ಅತ್ತೆಯ ಬಗ್ಗೆ ನನಗೆ ತುಂಬ ಬೇಜಾರವಿದೆ. ಇದಕ್ಕೆ ಕಾರಣ ನಾನು ನನ್ನ ಪತಿ ಒಟ್ಟಿಗೆ ಏಕಾಂತದಲ್ಲಿ ಸಮಯ ಕಳೆಯಲು ನನ್ನ ಅತ್ತೆ ಅನುಮತಿಸುವುದಿಲ್ಲ. ನಾವಿಬ್ಬರೂ ಕೆಲಸಕ್ಕೆ ಹೋಗುತ್ತಿದ್ದೇವೆ. ಹಾಗಾಗಿ ಮನೆಯಲ್ಲಿ ಒಟ್ಟಿಗೆ ಸಮಯ ಕಳೆಯಲು ನಮಗೆ ಅವಕಾಶ ಸಿಗುತ್ತಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಬಿಡುವಿಲ್ಲದ ದಿನಚರಿಯನ್ನು ಪರಿಗಣಿಸಿ ನಾವಿಬ್ಬರೂ ಒಬ್ಬರಿಗೊಬ್ಬರು ಟ್ರಿಪ್ ಪ್ಲ್ಯಾನ್ ಮಾಡಿದೆವು. ಆದರೆ ನಮ್ಮ ಜೊತೆ ಅತ್ತೆಯೂ ಬರುವುದಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಪ್ರವಾಸವು ನನಗೆ ತುಂಬ ವಿಶೇಷವಾಗಿದೆ. ಆದರೆ ನನ್ನ ಅತ್ತೆಯ ಜೊತೆಗೆ ಬರುವುದರಿಂದ ಇದು ವಿಶೇಷ ಪ್ರವಾಸವಾಗಲು ಸಾಧ್ಯವಿಲ್ಲ. ನನ್ನ ಪತಿ ತನ್ನ ತಾಯಿಯನ್ನು ಜೊತೆಗೆ ಬರುವುದು ಬೇಡವೆಂದು ಹೇಳುತ್ತಿಲ್ಲ. ನನ್ನ ಅತ್ತೆಯ ಈ ಕೃತ್ಯದಿಂದ ನಾನು ತೀವ್ರವಾಗಿ ನೊಂದಿದ್ದೇನೆ. ಅವರಿಗೆ ಅರ್ಥವಾಗಲು ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಇದು ನಮ್ಮ ಹನಿಮೂನ್, ನಮ್ಮ ಕುಟುಂಬ ಪ್ರವಾಸವಲ್ಲ ಎಂದು ನಾನು ಅವರಿಗೆ ಹೇಗೆ ಹೇಳಲಿ? ನೀವು ಯಾರನ್ನಾದರೂ ಮದುವೆಯಾದರೆ ಅವರ ಕುಟುಂಬದವರನ್ನು ನಿಮ್ಮವರನ್ನಾಗಿಸಬೇಕು ಎನ್ನುವುದು ನಿಮಗೆ ಗೊತ್ತೇ ಇರುತ್ತದೆ. ಇದು ಎಂದಿಗೂ ಭಾರತೀಯ ಸಮಾಜದಲ್ಲಿ ಮದುವೆಯ ಪರಿಕಲ್ಪನೆಯಾಗಿದೆ. ನೀವು ನಿಮ್ಮ ಅತ್ತೆಯೊಂದಿಗೆ ವಾಸಿಸುತ್ತಿದ್ದರೆ ಅವರನ್ನು ಮೆಚ್ಚಿಸಲು ನೀವು ಕೆಲವೊಮ್ಮೆ ನಿಮಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ಅಳಿಯಂದಿರು ತಮ್ಮ ಮಿತಿಗಳನ್ನು ದಾಟುತ್ತಾರೆ ಎಂದು ನಾನು ಒಪ್ಪುತ್ತೇನೆ. ಆದರೆ ನೀವು ಬಯಸಿದರೆ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಬಹುದು. ಅತ್ತೆಯ ಭಾವನೆಗಳನ್ನು ನೋಡಿಕೊಳ್ಳಿ. ಟ್ರಿಪ್ಪಿಗೆ ನಿಮ್ಮ ಜೊತೆ ಅತ್ತೆ ಕೂಡ ಬರಲು ರೆಡಿ ಇದ್ದಾರೆ. ಹಾಗಿರುವಾಗ ಅತ್ತೆಯ ಹತ್ತಿರ ಮಾತಾಡಿ. ನಿಮ್ಮ ಪತಿಯೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯವನ್ನು ಕಳೆಯಲು ನೀವು ಬಯಸುತ್ತೀರಿ ಎಂದು ಅವರಿಗೆ ತಿಳಿಸಿ. ನಿಮ್ಮ ನಿರೀಕ್ಷೆಗಳ ಬಗ್ಗೆಯೂ ಅವರಿಗೆ ತಿಳಿಸಿ. ನೀವಿಬ್ಬರೂ ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಸಮಯ ಸಿಗುತ್ತಿಲ್ಲ ಎಂದು ಅವರಿಗೆ ವಿವರಿಸಿ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಸಹ ನಿಮ್ಮೊಂದಿಗೆ ಬಂದರೆ ಅವರ ಸೇವೆಯಲ್ಲಿ ನಿಮ್ಮಿಬ್ಬರ ಗಮನವು ವಿಭಜನೆಯಾಗುತ್ತದೆ. ಹೀಗಿರುವಾಗ ಅತ್ತೆಯೊಂದಿಗೆ ಮಾತನಾಡುವಾಗ ನಿಮ್ಮ ಭಾಷೆ ತುಂಬ ಮೃದು ಮತ್ತು ಪ್ರೀತಿಯಿಂದ ಇರಬೇಕು ಎನ್ನುವುದನ್ನು ಗಮನದಲ್ಲಿಡಿ. ನಿಮ್ಮ ಅತ್ತೆ ನಿಮ್ಮ ಭಾವನೆಗಳನ್ನು ನೋಯಿಸಬಾರದು ಎಂದು ನೀವು ಬಯಸಿದರೆ ನೀವು ನಿಮ್ಮ ಪತಿಯೊಂದಿಗೆ ಮಾತನಾಡಬೇಕು. ನಿಮ್ಮ ಅತ್ತೆಯ ನಡವಳಿಕೆಯ ಬಗ್ಗೆ ಎಲ್ಲವನ್ನೂ ಅವರಿಗೆ ಹೇಳಬೇಕು. ಈ ಸಮಯದಲ್ಲಿ ನೀವು ಸಕಾರಾತ್ಮಕತೆಯೊಂದಿಗೆ ಸಂಭಾಷಣೆಯನ್ನು ಪ್ರಾರಂಭಿಸಬೇಕು. ಯಾಕೆಂದರೆ ಯಾವ ಮಗನೂ ತನ್ನ ತಾಯಿಯ ಬಗ್ಗೆ ಕೆಟ್ಟ ಮಾತುಗಳನ್ನು ಕೇಳುವುದಿಲ್ಲ. ಇಷ್ಟೇ ಅಲ್ಲ, ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ನಿಮಗೆ ಅಗತ್ಯವಿರುವ ಗಡಿಗಳ ಬಗ್ಗೆ ಮಾತನಾಡಬೇಕು. ನೀವು ಇದನ್ನು ಮಾಡದಿದ್ದರೆ ನೀವು ಬಯಸಿದರೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವಾಗುವುದಿಲ್ಲ. ಈ ಸ್ಟೋರಿ ಪೂರ್ತಿ ಕೇಳೋದಕ್ಕೆ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.